ಧರ್ಮಸ್ಥಳ ಸುತ್ತಲೂ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಎಸ್ಐಟಿ ತಂಡದಿಂದ ತನಿಖೆ ಮುಂದುವರಿತಾ ಇದೆ. 7ನೇ ದಿನದ ಸಮಾಧಿ ಶೋಧಕ್ಕೆ ಎಸ್ಐಟಿ ತಂಡ ತೆರಳಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳ ಜೊತೆಗೆ ದೂರುದಾರ ಕೂಡ ಹೊರಟಿದ್ದಾನೆ. ಶೋಧ ಕಾರ್ಯಕ್ಕೆ ಸಿಬ್ಬಂದಿ ಜೊತೆಗೆ ಅನಾಮಿಕ ಸಾಥ್ ನೀಡಿದ್ದಾರೆ. ನಿನ್ನೆ ಬಂಗ್ಲೆಗುಡ್ಡದಲ್ಲಿ ಕಳೇಬರದ ಮೂಳೆ ಪತ್ತೆ ಆಗಿವೆ ಅನ್ನುವಂತ ಶಂಕೆ ವ್ಯಕ್ತವಾಗಿದೆ. ಇವತ್ತು ಕೂಡ ಬಂಗ್ಲೆಗುಡ್ಡದಲ್ಲಿಯೇ ಶೋಧ ನಡೆಸುವಂತ ಸಂಭವ ಇದೆ. 7ನೇ ದಿನದ ಸಮಾಧಿ ಶೋಧ ಕಾರ್ಯ ಬಿರುಸಿನಿಂದ ಆರಂಭವಾಗಿದೆ. ಉಳಿದ 3 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯವನ್ನ ಮಾಡಲಾಗುತ್ತೆ. ಅಂದ್ರೆ ಆತ ದೂರುದಾರ ಏನು 13 ಸ್ಥಳಗಳನ್ನ ತೋರಿಸಿದ್ದ, ಆ ಪೈಕಿ 10 ಪಾಯಿಂಟ್ನವರೆಗೂ ಕೂಡ ಅಗಿಯಲಾಗಿತ್ತು. ನಿನ್ನೆ 11, 12, 13 ಸ್ಥಳಗಳನ್ನ ಅಗಿಯಬೇಕಾಗಿತ್ತು. ಆದ್ರೆ ಕಾಡಿನ ಮಧ್ಯದೊಳಗೆ ಹೋಗ್ತಾರೆ 11ನೇ ಪಾಯಿಂಟ್ ಅಗಿಯುವಂತ ಸಂದರ್ಭದಲ್ಲಿ. ಹಾಗಾಗಿ ಅಲ್ಲಿ ಕೆಲವೊಂದಷ್ಟು ಕಳೇಬರ ಅಂದ್ರೆ ಮೂಳೆಗಳು ಪತ್ತೆ ಆಗಿವೆ ಅನ್ನೋದಾಗಿಯೂ ಕೂಡ ಕೆಲವೊಂದಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಬಂಗ್ಲೆಗುಡ್ಡದಲ್ಲಿ ಬಿರುಸಿನ ಎಸ್ಐಟಿ ತಂಡ ತಲಾಶ್ ನಡೆಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಹಿಂದೆ ನಡೆದ ಅಪರಾಧ ಕೃತ್ಯಗಳಿಗೆ ಸಂಬಂಧಿಸಿ ಹೂತು ಹಾಕಲಾಗಿದೆ ಎನ್ನಲಾದ ಮೃತದೇಹಗಳ ಅವಶೇಷದ ಪತ್ತೆಗಾಗಿ ನಡೀತಾ ಇರುವ ಶೋಧ ಕಾರ್ಯಾಚರಣೆ ಇವತ್ತು 7ನೆಯ ದಿನಕ್ಕೆ ಕಾಲಿಟ್ಟಿದೆ. ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಕಾಡಿನಲ್ಲಿ ಸಾಕ್ಷಿ ದೂರುದಾರ ಈ ಹಿಂದೆ ಗುರುತಿಸಿದ್ದ 11ನೆಯ ಸ್ಥಳದಲ್ಲಿ ಇವತ್ತು ಎಸ್ಐಟಿ ಶೋಧ ನಡೆಸೋದಕ್ಕೆ ಆರಂಭ ಮಾಡಿದೆ. ಇನ್ನು 11ನೇ ಜಾಗಕ್ಕಿಂತ ಮುಂದಕ್ಕೆ ಕಾಡಿನೊಳಗೆ ನಿನ್ನೆ ಈ ದೂರುದಾರ ಎಸ್ಐಟಿ ಅಧಿಕಾರಿಗಳನ್ನ ಕರೆದುಕೊಂಡು ಹೋಗಿದ್ದ. ಧರ್ಮಸ್ಥಳ ಸುತ್ತಲೂ ಶವಗಳನ್ನ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ 6ನೇ ಗುರುತು ಬಳಿ ಅಸ್ಥಿ ಪಂಜರ ಪತ್ತೆಯಾಗಿತ್ತು. ಇನ್ನು ಈ ಪ್ರಕರಣದ ಸಲುವಾಗಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಂದ್ರೆ ಜುಲೈ 31ಕ್ಕೆ 6ನೇ ಗುರುತಿನ ಸ್ಥಳದಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿತ್ತು. ಎಸ್ಐಟಿ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ಅವರಿಂದ ಈ ರೀತಿಯಾಗಿ ದೂರು ನೀಡಲಾಗುತ್ತೆ. ಯುಡಿಆರ್ ದಾಖಲು ಮಾಡಲಾಗಿದೆ. ಕಳೇಬರಗಳನ್ನ ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಗಿದೆ. ಹಾಗಾಗಿ FSL ನಿಂದ ಯಾವ ರೀತಿಯಾಗಿ ವರದಿ ಬರುತ್ತೆ ಅನ್ನೋದನ್ನ ಕೂಡ ಕಾದು ನೋಡಬೇಕಿದೆ. ಅದಕ್ಕೆ ಕೆಲವೊಂದಿಷ್ಟು ಸಮಯ ಬೇಕಾಗತ್ತೆ. ಇನ್ನು ಧರ್ಮಸ್ಥಳ ಠಾಣೆಯಲ್ಲಿ ಆಗಸ್ಟ್ 1ರಂದು ದೂರು ದಾಖಲಾಗಿದೆ. ದೂರಿನ ಮೇರೆಗೆ ಯುಡಿಆರ್ ಪ್ರಕರಣ ದಾಖಲಾಗುತ್ತೆ. ಅಸ್ಥಿ ಪಂಜರದ ಮೂಳೆಗಳ ಪರೀಕ್ಷೆಗಾಗಿಯೂ ಕೂಡ FSLಗೆ ರವಾನೆ ಮಾಡಲಾಗಿದೆ. ಎಸ್ಐಟಿ ತಂಡ ಪ್ರಯೋಗಾಲಯಕ್ಕೆ ಕಳುಹಿಸಿ ಕೊಟ್ಟಿದೆ ಅನ್ನೋದಾಗಿಯೂ ಕೂಡ ಮಾಹಿತಿ ಲಭ್ಯವಾಗಿದೆ. ಅಂದ್ರೆ ಎಸ್ಐಟಿ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ಅವರಿಂದ ದೂರು ನೀಡಿದ್ದಾರೆ ಅಂತ ಹೇಳಿದ್ರೆ ಮುಂದಿನ ಪ್ರಕ್ರಿಯೆಯನ್ನ ನಡೆಸಬೇಕು ಅಂತ ಹೇಳಿದ್ರೆ ಅಲ್ಲಿನ ಸ್ಥಳೀಯ ಪೊಲೀಸರಿಗೆ ದೂರು ನೀಡಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಜುಲೈ 31ಕ್ಕೆ 6ನೇ ಗುರುತಿನಲ್ಲಿ ಅಂದ್ರೆ 6ನೇ ಪಾಯಿಂಟ್ ನಲ್ಲಿ ಏನು ಕೆಲವೊಂದಿಷ್ಟು ಅಸ್ಥಿ ಪಂಜರ ಮೂಳೆಗಳು ಪತ್ತೆಯಾಯಿತು ಅನ್ನೋದಾಗಿ ಮಾಹಿತಿ ಲಭ್ಯವಾಗಿತ್ತು. ಆ ಒಂದು ಮಾಹಿತಿಯ ಆಧಾರವಾಗಿ ದೂರನ್ನ ನೀಡ್ತಾರೆ. ಯುಡಿಆರ್ ದಾಖಲು ಮಾಡಿ ಕಳೇಬರಗಳು ಪ್ರಯೋಗಾಲಯಕ್ಕೆ ರವಾನೆ ಆಗಿದೆ ಅನ್ನೋದಾಗಿಯೂ ಕೂಡ ಸದ್ಯ ಮಾಹಿತಿ ಲಭ್ಯವಾಗಿದೆ. ಈ ಹಿಂದೆ ಗುರುತಿಸಿದ್ದ 11ನೇ ಸ್ಥಳದಲ್ಲಿ ಇವತ್ತು ಅಗಿಯುವಂತ ಕಾರ್ಯ ಆರಂಭ ಆಗಿದೆ. ಇನ್ನೂ ಹಲವೆಡೆ ಮೃತದೇಹ ಹೂತಿರೋದಾಗಿ ದೂರುದಾರ ಹೇಳಿರೋದ್ರ ಬಗ್ಗೆ ಮುಂದಿನ ದಿನದಲ್ಲಿ ಯಾವ ರೀತಿಯಾಗಿ ಪರಿಶೀಲನೆಯನ್ನ ನಡೆಸ್ತಾರೆ ಅನ್ನೋದನ್ನ ಕೂಡ ಕಾದು ನೋಡಬೇಕಿದೆ. ಇನ್ನು SP ದರ್ಜೆಯ ಅಧಿಕಾರಿಗಳಾದ ಜಿತೇಂದ್ರ ಕುಮಾರ್ ದಯಾಮ ಸಹಿತ ಎಸ್ಐಟಿ ಅಧಿಕಾರಿಗಳ ಜೊತೆಗೆ ಪುತ್ತೂರು ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್, ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಂ, ಮಂಗಳೂರಿನ KMC ವೈದ್ಯರ ತಂಡ, ಇನ್ನು FSL ತಂಡ, IST ಹಾಗೂ ಇತರ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಅಂದ್ರೆ ಇವತ್ತು ನಡೆಯುವಂತಹ ಕಾರ್ಯಾಚರಣೆಯಲ್ಲಿ ಭಾಗಿಯಾಗುತ್ತಾರೆ ಅನ್ನೋದಾಗಿ ಸದ್ಯ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆನೆ 11, 12, 13 ಪಾಯಿಂಟ್ ಅಗೆಯುವಂತ ಕೆಲಸ ಆಗಬೇಕಿತ್ತು. ಆದ್ರೆ 11ನೇ ಪಾಯಿಂಟ್ಗೆ ಬಂದಂತ ಸಂದರ್ಭದಲ್ಲಿ ದೂರುದಾರ 11ನೇ ಪಾಯಿಂಟ್ನ 100 ಮೀಟರ್ ಮುಂದೆ ಆಗಿ ಅಂದ್ರೆ ಕಾಡಿನ ಒಳಗಡೆ ಎಸ್ಐಟಿ ತಂಡವನ್ನ ಕರೆದುಕೊಂಡು ಹೋಗ್ತಾನೆ ದೂರುದಾರ. ಆ ಒಂದು ಹಿನ್ನೆಲೆಯಲ್ಲಿ ನೆನ್ನೆ ತನಿಖೆಯನ್ನ ನಡೆಸಿದಾಗ ಕೆಲವೊಂದಷ್ಟು ಅವಶೇಷಗಳು ಪತ್ತೆ ಆಗಿದೆ ಅನ್ನೋದು ಅಂದ್ರೆ ಶಂಕೆ ಅಷ್ಟೇ ವ್ಯಕ್ತವಾಗಿದೆ. ಇನ್ನು ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ನಿಖರವಾದಂತಹ ಮಾಹಿತಿಯನ್ನ ನೀಡಬೇಕಾಗತ್ತೆ. ಹಾಗಾಗಿ ಇವತ್ತು 11ನೇ ಪಾಯಿಂಟ್ ನಲ್ಲಿ ಅಗಿಯೋದಕ್ಕೆ ಕೆಲಸ ಆರಂಭ ಆಗಿದೆ, ಕಾರ್ಯ ಆರಂಭ ಆಗಿದೆ ಅಷ್ಟೇ. ಹಾಗಾಗಿ 11ನೇ ಪಾಯಿಂಟ್ ನಲ್ಲೇ ಅಗಿತಾರಾ ಅಥವಾ ಇವತ್ತು ಕೂಡ ಕಾಡಿನ ಮಧ್ಯದೊಳಗೆ ಹೋಗಿ ಬೇರೆ ಯಾವುದಾದ್ರೂ ಸ್ಥಳಗಳನ್ನ ಅಲ್ಲಿ ಅವರು ಅಗಿಯುವಂತ ಕೆಲಸವನ್ನ ಮಾಡ್ತಾರಾ ಅಥವಾ ಇವತ್ತು ಒಂದಿಷ್ಟು ಏನಾದ್ರೂ ಅವಶೇಷಗಳು ಸಿಗಬಹುದಾ ಅನ್ನೋದಾಗಿ ಸದ್ಯ ಕೆಲವೊಂದಿಷ್ಟು ಕುತೂಹಲಕ್ಕೆ ಕೂಡ ಇದು ಕಾರಣವಾಗಿದೆ. ಬನ್ನಿ
ಏನು ಪಾರ್ಟ್ನರ್ಶಿಪ್ಪಾ ನೀವು ಇರ್ತೀರಾ? ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಂಶೀರ್ ಬುಡೋಳಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಂಶೀರ್, ಏನು ಧರ್ಮಸ್ಥಳ ಸುತ್ತಲೂ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ಈ ಕೇಸ್ ಬಹಳ ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ. ಹಾಗೆ ಇವತ್ತು 7ನೇ ದಿನದ ಸಮಾಧಿ ಶೋಧಕ್ಕೆ ತಂಡ ತೆರಳಿದೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಇವತ್ತು 7ನೇ ದಿನದ ಸಮಾಧಿ ಕಾರ್ಯವನ್ನ ಮಾಡಲಾಗತ್ತಾ? ಯಾಕೆ ಅಂತ ಹೇಳಿದ್ರೆ ನೆನ್ನೆಯೂ ಕೂಡ 10, 11, 12 ಪಾಯಿಂಟ್ ಅಂದ್ರೆ ಈ 3 ಭಾಗಗಳನ್ನ ಅಗಿಯುವಂತ ಕೆಲಸವನ್ನ ಮಾಡಬೇಕು. ಯಾವಾಗ 11 ಪಾಯಿಂಟ್ಗೆ ತೆರಳ್ತಾರೋ ಆ ಸಂದರ್ಭದಲ್ಲಿ ಅಲ್ಲಿ ಅಗಿಯದೆ ಕಾಡಿನ ಒಳಕ್ಕೆ ಹೋಗ್ತಾರೆ. ಹಾಗಾಗಿ ಅಲ್ಲಿಯೂ ಕೂಡ ಕೆಲವೊಂದಿಷ್ಟು ಅವಶೇಷಗಳು ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು 11ನೇ ಪಾಯಿಂಟ್ ಅನ್ನ ಅಗಿತಾರಾ ಅಥವಾ ಇವತ್ತು ಕೂಡ ಕಾಡಿನ ಮಧ್ಯೆನೇ ಶೋಧ ನಡೆಸುವಂತ ಕೆಲಸವನ್ನ ಮಾಡಲಾಗತ್ತಾ? ಈ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಶಂಶೀರ್, ಧರ್ಮಸ್ಥಳ ಸುತ್ತಲೂ ಶವಗಳನ್ನು ಹೂತಿಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ಈ ಕೇಸ್ ಸಾಕಷ್ಟು ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ. 7ನೇ ದಿನದ ಸಮಾಧಿ ಶೋಧಕ್ಕೆ ಇವತ್ತು ತಂಡ ತೆರಳಿದೆ. ಹಾಗಾಗಿ 7ನೇ ದಿನ ಅಂದ್ರೆ ಇವತ್ತು 11ನೇ ಪಾಯಿಂಟ್ ಅನ್ನು ಅಗಿಯುವಂತ ಕೆಲಸ ಆಗತ್ತಾ ಅಥವಾ ನಿನ್ನೆ 11ನೇ ಪಾಯಿಂಟ್ ನ ಪಕ್ಕದಲ್ಲೇ ಇರುವಂತ ಅಂದ್ರೆ 100 ಮೀಟರ್ ಸಮೀಪವಾಗಿ ಹೋಗಿದ್ದಂತ ಅರಣ್ಯ ಪ್ರದೇಶದಲ್ಲಿ ಇವತ್ತೇನಾದ್ರೂ ಶೋಧ ನಡೆಯುವಂತ ಸಾಧ್ಯತೆ ಇದೆಯಾ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಪ್ರಯತ್ನಿಸೋಣ. ಧರ್ಮಸ್ಥಳ ಸುತ್ತಲೂ ಶವಗಳನ್ನು ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಕೂಡ SIT ತಂಡದಿಂದ ತಲಾಶ್ ಮಾಡೋದಕ್ಕೆ ಅಂದ್ರೆ ಶೋಧವನ್ನು ನಡೆಸೋದಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದ್ದು 7ನೇ ದಿನದ ಸಮಾಧಿ ಶೋಧಕ್ಕೆ ತಂಡ ತೆರಳಿದೆ. SIT ಅಧಿಕಾರಿಗಳ ಜೊತೆಗೆ ದೂರುದಾರ ಕೂಡ ತೆರಳಿದ್ದಾನೆ. ಶೋಧ ಕಾರ್ಯಕ್ಕೆ ಸಿಬ್ಬಂದಿ ಜೊತೆಗೆ ಅನಾಮಿಕ ಕೂಡ ಸಾಥ್ ಕೊಡ್ತಾ ಇರುವಂಥದ್ದು. ನಿನ್ನೆ ಬಂಗ್ಲೆಗುಡ್ಡದಲ್ಲಿ ಕಳೆಬರದ ಮೂಳೆ ಕೂಡ ಪತ್ತೆಯಾಗಿದೆ. ಹಾಗೆ ಮೂಲಗಳ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಕೆಲವೊಂದಿಷ್ಟು ಉಪ್ಪಿನ ಮೂಟೆ ಆ ಸಂದರ್ಭದಲ್ಲಿ ಟೀಮ್ ಕರೆದೊಯ್ದಿದೆ ಅನ್ನೋದು ಕೂಡ ಗೊತ್ತಾಗತ್ತೆ. ಹಾಗಾದ್ರೆ ಯಾಕೆ ಅನ್ನೋದಾಗಿ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಂಶೀರ್ ಬುಡೋಳಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಂಶೀರ್, ಏನು ಧರ್ಮಸ್ಥಳ ಸುತ್ತಲೂ ಶವಗಳನ್ನ ಹೂತಿಟ್ಟಂತ ಕೇಸ್ಗೆ ಸಂಬಂಧಪಟ್ಟಂತೆ 7ನೇ ದಿನದ ಸಮಾಧಿ ಶೋಧಕ್ಕೆ ತಂಡ ತೆರಳಿದೆ. 7ನೇ ದಿನ ಅಂದ್ರೆ ಇವತ್ತು 11ನೇ ಪಾಯಿಂಟ್ ನಲ್ಲಿ ಅಗಿಯುವಂತ ಕೆಲಸ ಆಗತ್ತಾ ಅಥವಾ ಕಾಡಿನ ಮಧ್ಯದಲ್ಲಿ ಇವತ್ತು ಕೂಡ ಶೋಧ ನಡೆಸುವಂತಹ ಸಾಧ್ಯತೆ ಇದೆಯಾ? ಮುಖ್ಯವಾಗಿ ಇದೀಗ ದೂರುದಾರ ತೋರಿಸಿದಂತಹ 11ನೇ ಸ್ಥಳದಲ್ಲಿ ಈಗಾಗಲೇ ಹುಡುಕಾಟ ಶೋಧ ಕಾರ್ಯಾಚರಣೆ SIT ಅಧಿಕಾರಿಗಳು ನಡೆಸಿರುವಂತದ್ದು. ಈಗಾಗಲೇ ನಿನ್ನೆ 11ನೇ ಸ್ಥಳದಲ್ಲಿ ಈ ಒಂದು ಶೋಧ ಕಾರ್ಯಾಚರಣೆ ನಡೆಯಬೇಕಾಗಿತ್ತು. ಆದರೆ ಇದಕ್ಕಿದ್ದಂತೆ ಬಂಗ್ಲಗುಡ್ಡದ ಮೇಲೆ ಕರ್ಕೊಂಡೋಗಿ ದೂರುದಾರ ಬೇರೊಂದು ಪ್ಲೇಸ್ ಅನ್ನು ತೋರಿಸಿದ ಕಾರಣ ಅಲ್ಲಿ ಅವರು ಅಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದಾಗ ಅವಶೇಷಗಳು ಸಿಕ್ಕಿರುವಂತದ್ದು. ಅದನ್ನು ಈಗಾಗಲೇ ಕಳೆಬರಹಗಳನ್ನ ಸಂಗ್ರಹಿಸಿ ಈಗಾಗಲೇ ವೈದ್ಯಕೀಯ ಪರೀಕ್ಷೆಗೆ ಕಳುಹಿಸಲಾಗಿದ್ದು ಅದರ ವೈದ್ಯಕೀಯ ರಿಪೋರ್ಟ್ಗಾಗಿ ಕಾಯ್ತಾ ಇದ್ದಾರೆ. ಇವತ್ತು ಮಂಗಳವಾರ ಬೆಳಿಗ್ಗೆ 11:30 ಸುಮಾರಿಗೆ ಸ್ಥಳಕ್ಕೆ ಬಂದಂತಹ SIT ಅಧಿಕಾರಿಗಳ ನೇತೃತ್ವದ ತಂಡ ಈಗಾಗಲೇ ಶೋಧ ಕಾರ್ಯಾಚರಣೆಯನ್ನು ಆರಂಭಿಸಿರುವಂತದ್ದು. ಇವತ್ತು ಕೂಡ ಏನಾದರೂ ಅವಶೇಷಗಳು ಸಿಗುತ್ತಾ ಇಲ್ವಾ ಎಂಬುದರ ಕೂಡ ಕುತೂಹಲ ಮೂಡಿಸಿರುವಂತದ್ದು. ಜೊತೆಗೆ ಹಲವು ಸ್ಥಳಗಳನ್ನ ನಾನು ಮತ್ತೆ ಬೇರೆ ತೋರಿಸ್ತೀನಿ ಅಂತ ಸಾಕ್ಷ್ಯ ದೂರುದಾರ ಹೇಳಿರುವಂತದ್ದು. ಹೀಗಾಗಿ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ 13 ಸ್ಪಾಟ್ಗಳನ್ನು ಗುರುತಿಸಿರುವಂತದ್ದು. ಈಗಾಗಲೇ ಅದರಲ್ಲಿ 10 ಕಂಪ್ಲೀಟ್ ಆಗಿದ್ದು, ನಿನ್ನೆ ಎಕ್ಸ್ಟ್ರಾ ಆಗಿದ್ದು. ಇವತ್ತು 11ನೇ ಪ್ಲೇಸ್ ಅಲ್ಲಿ ಸ್ಥಳದಲ್ಲಿ ಇದು ಹುಡುಕಾಟ ಆರಂಭಿಸಲಾಗಿರುವಂತದ್ದು. ಜೊತೆಗೆ ಉಳಿದಂತೆ ಇನ್ನು ಹಲವೆಡೆ ಇರುವುದಾಗಿ ಅನಾಮಿಕ ವ್ಯಕ್ತಿ ಹೇಳಿದ್ರು ಕೂಡ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡ್ತೀವಿ SIT ಅಧಿಕಾರಿಗಳಿಗೆ ಹೇಳಿರುವಂತದ್ದು. ಹೀಗಾಗಿ SITಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವು ದೂರುದಾರರು ಕೂಡ ಅಧಿಕೃತವಾಗಿ ದೂರನ್ನ ನೀಡಿದ್ದು, ನಿನ್ನೆ ಕೂಡ ಜಯಂತ್ ಅವರ ನೀಡಿದಂತಹ ದೂರಿನಂತೆ ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹೇಳಿರುವಂತದ್ದು. ಅದು ಇನ್ನು SITಗೆ ಹ್ಯಾಂಡ್ ಓವರ್ ಆಗುತ್ತೆ. ಅವರು ಕೂಡ ಅದರ ಬಗ್ಗೆ ಕೂಡ ತನಿಖೆ ನಡೆಸಿ ಮುಂದಿನ ದಿನಗಳಲ್ಲಿ ಸ್ಥಳ ಮಾಜೂರು ಅಥವಾ ಶೋಧ ಕಾರ್ಯಾಚರಣೆ ನಡೆಸುವಂತ ಸಾಧ್ಯತೆ ಇರುವಂತದ್ದು. ಓಕೆ ಶಂಶೀರ್, ಇನ್ನು 6ನೇ ಗುರುತಿನ ಸ್ಥಳದಲ್ಲಿ ಅಸ್ಥಿಪಂಜರ ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ SIT ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ಅವರು ದೂರನ್ನ ನೀಡ್ತಾರೆ. ಇನ್ನು ನೆನೆಯೂ ಕೂಡ ಕೆಲವೊಂದಿಷ್ಟು ಅವಶೇಷಗಳು ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ದೂರು ನೀಡ್ತಾರಾ ಏನು ಅಂತ ಹೇಳಿ ಈ ಕುರಿತಂತೆ ಏನಾದರೂ ಮಾಹಿತಿ ಲಭ್ಯವಾಗಿದೆಯಾ? ಹೌದು, ಮುಖ್ಯವಾಗಿ ಈಗಾಗಲೇ ಅದರ ಬಗ್ಗೆ ದೂರು ಕೂಡ ದಾಖಲಾಗಿರುವಂತದ್ದು. ಅದರ ಬಗ್ಗೆ ಕೂಡ ತನಿಖೆ ಕೂಡ ನಡೀತಾ ಇದ್ದಾರೆ. ಅದರ ಬಗ್ಗೆ ದಾಖಲೆಗಳನ್ನ ಹುಡುಕುವ ಅಥವಾ ಸಾಕ್ಷಿಗಳನ್ನ ಅದಕ್ಕೆ ಬೇಕಾದ ದಾಖಲೆಗಳನ್ನ ಸಂಗ್ರಹಿಸುವಂತ ಕೆಲಸಗಳನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ತನಿಖೆ ಚುರುಕುಗೊಂಡಿರುವಂತದ್ದು.
ಶಂಶೀರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬನ್ನಿ. ಎಲ್ಲ ನಾನು ಕವರ್ ಹಿಡ್ಕೊಂಡು